ನಾವೆಲ್ಲರೂ ಇಲ್ಲೂ ಸೇರಿರೋದಕ್ಕೆ ಕಾರಣಕರ್ತರು ಬ್ರಹ್ಮರ್ಷಿ ಪತ್ರಿಜಿಯವರು. ಅವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಈಗಾಗಲೇ ನಾವು ಆಲಿಸಿದ್ವಿ. ಈಗ ಹೇಳಿದವರೆಲ್ಲರೂ ಸಹ ಅನಾರೋಗ್ಯದಿಂದ ಧ್ಯಾನ ಪರಿಚಯ ಆಗಿದೆ. ಅದೇ ತರಹ ನನ್ನ ಜೀವನದಲ್ಲೂ ಸಹ ನಾನು 2002ರಲ್ಲಿ ಅನಾರೋಗ್ಯವಾಗಿದ್ದು ಫುಲ್ ಬೆಡ್ ರಿಡನ್ ಆಗಿದ್ದಾಗ ನಡೆಯೋದಕ್ಕೂ ಮತ್ತು ಕೂತ್ಕೊಂಡು ಊಟ ಮಾಡೋಕ್ಕೂ ಆಗದೆ ಇರೋ ಒಂದು ಸಂದರ್ಭದಲ್ಲಿ ಇದ್ದಾಗ ಆಗ ಈ ಧ್ಯಾನ ಪರಿಚಯ ಅನ್ನೋದು ಪ್ರೇಮ್ನಾಥ್ ಸರ್ ಅವರಿಂದ ನನಗೆ ಪರಿಚಯ ಆಗಿದೆ. ಹಾಗಾಗಿ ಧ್ಯಾನದ ಮೊದಲ ಗುರು ಅಂದರೆ ನನ್ನ ಜೀವನದಲ್ಲಿ ಒಂದು ತಿರುವು ಬಂದಿದೆ ಅಂದರೆ ಅದು ಪ್ರೇಮ್ನಾಥ್ ಸರ್ ಅವರಿಂದ. ಸಾರ್ ಅವರಿಗೆ ಧನ್ಯವಾದಗಳು. ಹಾಗೂ ಮತ್ತು ಪತ್ರಿಜಿಯವರ ಪರಿಚಯವಾಗಿದ್ದು ಸಹ ಪ್ರೇಮ್ನಾಥ್ ಸರ್ ಅವರಿಂದ. ಮತ್ತು ಧ್ಯಾನ ಕೇಂದ್ರ ಬರೋದಕ್ಕೂ ಬುದ್ಧ ಪಿರಮಿಡ್ ಸ್ಪಿರಿಚುವಲ್ ಕೇರ್ ಸೆಂಟರ್ ಅಂತ 2006ರಲ್ಲಿ ಬ್ರಹ್ಮರ್ಷಿ ಪತ್ರಿಜಿಯವರು ಪ್ರಾರಂಭೋತ್ಸವವನ್ನು ಮಾಡಿದರು. ಅಂದಿನಿಂದ ಇಲ್ಲಿವರೆಗೂ ನಡೀತಾ ಇದೆ. ಸೊ ಹಾಗಾಗಿ ನನ್ನ ಜೀವನದಲ್ಲೂ ಸಹ ಈ ಧ್ಯಾನದಿಂದ, ಆನಾಪಾನ ಸತಿ ಧ್ಯಾನದಿಂದ ಒಂದು ಜೀವನದಲ್ಲಿ ಒಂದು ತಿರುವು, ಮತ್ತು ನನ್ನ ಜೊತೆಯಲ್ಲಿ ನನ್ನ ಕುಟುಂಬ ಸದಸ್ಯರು ಸಹ ಹಲವಾರು ಬದಲಾವಣೆಗಳು, ಮತ್ತು ಅಲ್ಲಿಗೆ ಸೀಮಿತ ಆಗೋದು ಬೇಡ, ಇಷ್ಟು ಸುಲಭವಾಗಿರೋ ಧ್ಯಾನ ಮತ್ತು ಇಷ್ಟೆಲ್ಲ ಲಾಭಗಳು ಸಿಗ್ತಾ ಇರೋದನ್ನು ನಮಗೆ ಸೀಮಿತ ಮಾಡ್ಕೋಬಾರದು ಅಂತ ಉದ್ದೇಶದಿಂದ ಮನೆಯಲ್ಲಿರೋರ ಎಲ್ಲರ ಪ್ರೋತ್ಸಾಹದಿಂದ ಧ್ಯಾನ ಕೇಂದ್ರವೂ ಸಹ ತೆರೆಯಲಾಯಿತು. ಅದರ ಜೊತೆಗೆ ಧ್ಯಾನದ ಪ್ರಚಾರ ಮತ್ತು ಹಲವಾರು ಧ್ಯಾನ ಕಸ್ತೂರಿ ಅದರಲ್ಲಿ ಒಂದು ಸೇವೆ, ಮತ್ತು ಅಷ್ಟೋ ಇಷ್ಟೋ PMCಯಲ್ಲಿ ಹೀಗೆ ನಡ್ಕೊಂಡು ಈ ಜೀವನ ಮುಂದೆ ನಡೀತಾ ಇದೆ. ಹಾಗಾಗಿ ಇಲ್ಲಿ ಪತ್ರಿಜಿಯವರು ಎಷ್ಟು ಸುಲಭವಾಗಿ ಆನಾಪಾನ ಸತಿ ಧ್ಯಾನ, ಉಸಿರಾಟದ ಮೇಲೆ ಗಮನ ಅನ್ನೋದು ಎಷ್ಟು ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ಈಗ ನೋಡ್ತಿದ್ರೆ ಪಿರಮಿಡ್ಗಳು ಬರ್ತಿರೋದು ಅಷ್ಟೇ ಸುಲಭವಾಗಿ ಪಿರಮಿಡ್ಗಳನ್ನು ನಾವು ಬಳಸ್ಕೊಂಡು ನಮ್ಮ ಮನೆಗಳಲ್ಲಿ ನಾವು ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದು ಈಗ ನಮಗೆ ಕಣ್ಮುಂದೆ ಒಂದು ಪ್ರತ್ಯಕ್ಷ ನಿದರ್ಶನ. ನೋಡಿ ಎಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ಪಿರಮಿಡ್ ಅಲ್ವಾ. ಪತ್ರಿಜಿಯವರು ಹೇಳಿರೋ 18 ಆದರ್ಶ ಸೂತ್ರಗಳಲ್ಲಿ ಪ್ರತಿಯೊಬ್ಬರೂ ಅವರವರ ಮನೆಯಲ್ಲಿ ಒಂದು ಪಿರಮಿಡ್ ನಿರ್ಮಾಣ ಆಗಬೇಕು ಅನ್ನೋದಂತ ಅದನ್ನು ಈಗ ಪೂರೈಸಿದ್ದಾರೆ. ಕುಟುಂಬ ಸದಸ್ಯರೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಈ ಥರ ಪ್ರೇರಣೆ ಪ್ರೋತ್ಸಾಹ ಎಲ್ಲರಿಗೂ ಸಿಗ್ತಾ ಇರಬೇಕು. ಕೇವಲ ನಾವೊಬ್ಬರೇ ಪಡ್ಕೊಳ್ಳೋದಲ್ಲ, ಎಲ್ಲರೂ ಸಹ ಚೆನ್ನಾಗಿರಬೇಕು. ಎಲ್ಲರಿಗೂ ಸಹ ಈ ಧ್ಯಾನ, ಈ ಜ್ಞಾನ, ಈ ಪಿರಮಿಡ್ ಶಕ್ತಿ, ಸಸ್ಯಾಹಾರದ ಒಂದು ಮಹತ್ವ ತಿಳಿತಾ ಹೋಗ್ತಾ ಇರುತ್ತೆ. ನೋಡಿ, ಧ್ಯಾನ ಅಂತ ಒಂದು ಪಿರಮಿಡ್ ಅನ್ನೋದಿದ್ದರೆ ನೋಡಿದ ತಕ್ಷಣ ಏನು ಗೊತ್ತಿಲ್ಲದಿರೋರು ಸಹ ನೀವು ಧ್ಯಾನ ಮಾಡ್ತೀರಾ ಅಂತಾರೆ. ಪ್ರತ್ಯೇಕವಾಗಿ ನಾವು ಧ್ಯಾನ ಮಾಡಿ ಅಂತಲೋ ಧ್ಯಾನದ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಸೊ ಆ ಕಾರ್ಯ ಇಲ್ಲಿ ನಡೆದಿದೆ. ಈ ಥರ ಜೀವನ ನಡೀತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಧ್ಯಾನವನ್ನು ಮಾಡಿ, ಮತ್ತು ಬೇರೆಯವ್ರಿಗೂ ಸಹ ಇದೇ ತರಹ ಧ್ಯಾನ ಮಾಡೋದಕ್ಕೆ ಪ್ರೇರಣೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ, ಎಲ್ಲರೂ ಈಗ ನಾವು ಧ್ಯಾನ ಮಾಡೋ ಸಮಯದಲ್ಲಿ ತುಂಬ ನಮಗೆ ಧ್ಯಾನದ ಬಗ್ಗೆ ಮಾಹಿತಿ ಆಗಲಿ, ಸಂಶಯಗಳು ಬಂದರೆ ನಿವಾರಣೆ ಆಗಲಿ ತುಂಬ ನಮಗೆ ಅಷ್ಟು ಸುಲಭವಾಗಿ ಆಗ್ತಿರಲಿಲ್ಲ. ಆದರೆ ಈಗ PMC ಬಂದಿರೋದ್ರಿಂದ, ಪಿರಮಿಡ್ ಮೆಡಿಟೇಷನ್ ಚಾನಲ್ ಬಂದಿರೋದ್ರಿಂದ ತುಂಬ ಅಲ್ಲಿ ನಮ್ಗೆ ಯಾವುದು ಸಂಬಂಧಪಟ್ಟಿರೋದು ವಿಷಯದ ಬಗ್ಗೆ ನಮಗೆ ಆ ಒಂದು ಜ್ಞಾನ ಆಗ್ಬೋದು, ಧ್ಯಾನಿಗಳು ಅನುಭವಗಳಾಗ್ಬೋದು, ಹಲವಾರು ಸಂದೇಶಗಳು, ಪತ್ರಿಜಿಯವರ ಸಂದೇಶಗಳು ಎಲ್ಲವೂ ಸಿಗುತ್ತೆ. ಎಲ್ಲರೂ ಆ ಚಾನಲನ್ನು ವೀಕ್ಷಿಸಿ ಮತ್ತು ಬೇರೆಯವರಿಗೂ ತಿಳಿಸಿ, ಎಲ್ಲರೂ ಈ ಧ್ಯಾನ ಜ್ಞಾನ ಪ್ರಚಾರ PSSMಗೆ PMCಗೆ ಎಲ್ಲರಿಗೂ ಸಹ ಕೈ ಜೋಡಿಸಿ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.